والصلاة والسلام على أشرف المرسلين ವೇದಿಕೆಯಲ್ಲಿ ಆಸೀನರಾದಂಥ ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ದರ್ಗಾ ಸಮಿತಿಯ ಅಧ್ಯಕ್ಷರು, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್, ಸೈಯದ್ ಮದನಿ ಅರಬಿಕ್ ಎಜುಕೇಷನಲ್ ಟ್ರಸ್ಟ್ ಇವೆಲ್ಲದರ ಅಧ್ಯಕ್ಷರು ಮಾರ್ಗದರ್ಶಕರು ಆದಂತಹ BG ಹನೀಫ ಹಾಜಿರವರೇ, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಇದರ ಉಪಾಧ್ಯಕ್ಷರಾದಂತಹ ಫಾಜಿಲ್ ಮಾಸ್ಟರ್ ರವರೇ, ಜಬ್ಬಾರ್ ಉಳ್ಳಾಲ್ರವರೇ, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾದಂತಹ ಆತ್ಮೀಯರಾದ ಇಮ್ತಿಯಾಜ್ ಹುಸೈನ್ ರವರೇ, ತಹಶೀಲ್ದಾರ್ ಪುಟ್ಟರಾಜು ಸರ್, ನಮ್ಮ ಶಿಕ್ಷಣ ಕ್ಷೇತ್ರದ ನಿರ್ದೇಶಕರಾದಂತಹ ಸಿಪ್ರಿನ್ ಮೊಂತೇರೋ ಸರ್, ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ನಮ್ಮ ಕಾರ್ಯಕ್ರಮಕ್ಕೆ ಸುಲ್ತಾನ್ ಜ್ಯುವೆಲ್ಲರೀಸ್ ಮಾಲಕರು ಆತ್ಮೀಯರಾದಂತಹ ಅಬ್ದುಲ್ ರೌಫ್ರವರು ಆಗಮಿಸಿದ್ದಾರೆ. ಅವರನ್ನು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಈ ವೇದಿಕೆ ಬಹುಶಃ ಸೈಯದ್ ಮದನಿ ಎಲೈಟ್ ಮೀಟ್ 2025 ಈ ಕಾರ್ಯಕ್ರಮ ಸೈಯದ್ ಮದನಿ ದರ್ಗಾ ಆ ಮಹಾನುಭಾವರ ಹೆಸರಿನಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ನಡೆಸಿಕೊಂಡು ಬರುತ್ತಿರುವಂತಹ 22ನೇ ಪಂಚವಾರ್ಷಿಕ ಉರೂಸ್ ಹಾಗೂ 432ನೇ ವಾರ್ಷಿಕ ಉರೂಸ್ ಕಾರ್ಯಕ್ರಮದ ಪ್ರಯುಕ್ತವಾಗಿ ಇವತ್ತು ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಏನು ಅಂತ ನನ್ನ ಗುರುಗಳು, ಆತ್ಮೀಯರು, ಮಾರ್ಗದರ್ಶಕರು ಆದಂತಹ MH ಮಲಾರ್ ಸರ್ ಅವರು ಸ್ವಾಗತ ಭಾಷಣದಲ್ಲಿ ಅತ್ಯಂತ ಸವಿಸ್ತಾರವಾಗಿ ವಿವರಿಸಿದರು. ನೆನಪಿಸುವಂತಹ ಕಾರ್ಯಕ್ರಮ, ಪ್ರೋತ್ಸಾಹಿಸುವಂತಹ ಕಾರ್ಯಕ್ರಮ, ಒಂದು ನೆನಪಿಸುವಂಥದ್ದು, ಇನ್ನೊಂದು ಪ್ರೋತ್ಸಾಹಿಸುವಂಥದ್ದು. ಈ ಎರಡು ಮುಖ್ಯ ಧ್ಯೇಯಗಳನ್ನು ಇಟ್ಟುಕೊಂಡು ಸೈಯದ್ ಮದನಿ ದರ್ಗಾ ಸಮಿತಿ ಮತ್ತು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ಪ್ರೋತ್ಸಾಹದ ಮೂಲಕ ಇವಾಗ ಸನ್ಮಾನ ಕಾರ್ಯಕ್ರಮಗಳನ್ನು ನಾವು ಆಲ್ರೆಡಿ ಮಾಡಿ ಆಯಿತು. ನೆನಪಿಸುವಂತಹ ಮಾತುಗಳು ಗಣ್ಯರಿಂದ ಬರಲಿಕ್ಕೆ ಉಂಟು, ಸ್ವಾಗತದಲ್ಲೂ ಕೂಡ ಬಂತು. ಸುಮಾರು 1982ನೇ ಇಸವಿಯಿಂದ ಹಿಡಿದು 35-36 ವರ್ಷಗಳ ಕಾಲ ಸೈಯದ್ ಮದನಿ ದರ್ಗಾದ ಚುಕ್ಕಾಣಿಯನ್ನು ಹಿಡಿದಂತಹ ಮರ್ಹೂಮ್ UK ಇಬ್ರಾಹಿಂ ಹಾಜಿ, ಇವತ್ತು ಈ ವೇದಿಕೆಯಲ್ಲಿ ನಾವು ಏನು ಕೂತ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದೇವೆಯೋ, ಏನು ಈ ವಟಾರಗಳನ್ನು ನಾವು ನೋಡ್ತಾ ಇದ್ದೇವೆಯೋ, ಏನು ಈ ಬಿಲ್ಡಿಂಗ್ಗಳನ್ನು, ಶಾಲಾ ಕಾಲೇಜುಗಳು, ಸಂಕೀರ್ಣಗಳನ್ನು ನಾವು ನೋಡ್ತಾ ಇದ್ದೇವೆಯೋ, ಅದರ ಎಲ್ಲದರ ರೂವಾರಿ UK ಇಬ್ರಾಹಿಂ ಹಾಜಿ ಅಂತ ಹೇಳಬೇಕಾದ ಅನಿವಾರ್ಯತೆ, ಅಗತ್ಯತೆ ನಮ್ಮ ಮುಂದೆ ಇದೆ. ಇನ್ನೊಬ್ಬರು ರೂವಾರಿ ಧಾರ್ಮಿಕ ಕ್ಷೇತ್ರದಲ್ಲಿ ಉಳ್ಳಾಲವನ್ನು ವಿಶ್ವ ಭೂಪಟದಲ್ಲೇ ಹೆಸರು ಪಡೆಯುವಂತೆ ಮಾಡಿದಂತಹ ತಾಜುಲ್ ಉಲಮಾ ಸೈಯದ್ ಅಬ್ದುಲ್ ರಹಮಾನ್ ಅಲ್ ಬುಖಾರಿ ಕದ್ದಸಲ್ಲಾಹು ತಾಲಾ ಸರಹುಲ್ ಅಜೀಜ್, ಧಾರ್ಮಿಕ ಕ್ಷೇತ್ರ ಮತ್ತು ಶೈಕ್ಷಣಿಕ ಕ್ಷೇತ್ರಕ್ಕೆ ಅತ್ಯಂತ ಅಪಾರವಾದ ಕೊಡುಗೆಯನ್ನು ನೀಡಿದಂತಹ ಈ ಎರಡು ಮಹಾನುಭಾವರುಗಳಿಗೆ ಸರ್ಕಾರದ ಕಾರ್ಯವೈಖರಿಯಿಂದ ಬೆನ್ನೆಲುಬಾಗಿ ನಿಂತಿದ್ದಂತಹ ಮೂರನೇ ಮುಖ್ಯ ವ್ಯಕ್ತಿ UT ಫರೀದ್ ಸಾಹೇಬರು. ಈ ಮೂರು ಮಹಾನುಭಾವರನ್ನು ನೆನಪಿಸದೆ ಉಳ್ಳಾಲದ ಯಾವುದೇ ಕಾರ್ಯಕ್ರಮ
ಪೂರ್ಣಗೊಳ್ಳಲಿಕ್ಕೆ ಇಲ್ಲ ಅಂತ ನನ್ನ ಅನಿಸಿಕೆ. ಪವಿತ್ರ ಕುರ್ಆನಿನಲ್ಲಿ ಅಲ್ಲಾಹನು ಅವನ ದಾಸರಾದ ನಮಗೆ ನೀವು ನನ್ನಲ್ಲಿ ಹೇಗೆ ಪ್ರಾರ್ಥಿಸಬೇಕು ಅಂತ ಒಂದು ವಚನದ ಮೂಲಕ ಹೇಳಿಕೊಡ್ತಾ ಇದ್ದಾರೆ. ರಬ್ಬನಗ್ಫಿರ್ ಲನಾ ವಲಿ ಇಖ್ವಾನಿನಲ್ಲಜೀನ ಸಬಕೂನಾ ಬಿಲ್ ಈಮಾನ್ ವಲಾ ತಜ್ಅಲ್ ಫೀ ಕುಲೂಬಿನಾ ಗಿಲ್ಲಲ್ ಲಿಲ್ಲಜೀನ ಆಮನು. ಅಲ್ಲಾಹನ ದಾಸರಾದ ನಾವು ಅಲ್ಲಾಹನಲ್ಲಿ ಹೇಗೆ ಪ್ರಾರ್ಥಿಸಬೇಕು ಅಂತ ಅಲ್ಲಾಹು ಖುದ್ದು ಅವನ ಪವಿತ್ರ ಕುರ್ಆನಿನಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ರಬ್ಬನಗ್ಫಿರ್ ಲನಾ, ನನ್ನ ದಾಸರು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ರ ಮೊದಲನೇದಾಗಿ ಕೇಳಬೇಕಾದದ್ದು, ಓ ಭಗವಂತನೇ, ಯಾ ಅಲ್ಲಾಹ್, ನನ್ನ ಜೀವನದಲ್ಲಿ ಏನಾದರೂ ಎಡವಟ್ಟುಗಳು, ನನ್ನ ಜೀವನದಲ್ಲಿ ಸಂಭವಿಸಿದಂತಹ ತಪ್ಪುಗಳನ್ನು ನೀನು ಮನ್ನಿಸಿಬಿಡು. ಮೊದಲನೇ ಪ್ರಾರ್ಥನೆ ದಾಸರು ಮಾಡಬೇಕಾದಂಥದ್ದು ಇದು. ನಮ್ಮ ಜೀವನದಲ್ಲಿ ಮಾತಿನ ಮೂಲಕ, ವ್ಯವಹಾರದ ಮೂಲಕ, ಕಾರ್ಯದ ಮೂಲಕ ಹಲವಾರು ಸನ್ನಿವೇಶಗಳಲ್ಲಿ ತಪ್ಪುಗಳು ಬರುವಂಥದ್ದು ಮನುಷ್ಯ ಸಹಜ. ಆ ಮನುಷ್ಯ ಸಹಜ ಪ್ರಕ್ರಿಯೆಗಳಲ್ಲಿ ತಪ್ಪುಗಳನ್ನು ಬಂದಿದ್ದರೆ ಅದನ್ನು ಅಲ್ಲಾಹನಲ್ಲಿ ಮನ್ನಿಸಲಿಕ್ಕೆ ಕೇಳಬೇಕಾದದ್ದು. ಅಲ್ಲಿಗೆ ಸ್ಟಾಪ್ ಮಾಡಲುವುದಿಲ್ಲ. ವಲಿ ಇಖ್ವಾನಿನಲ್ಲಜೀನ ಸಬಕೂನಾ ಬಿಲ್ ಈಮಾನ್, ಎರಡನೆಯದಾಗಿ ನನ್ನ ದಾಸರು ನನ್ನ ಹತ್ರ ಪ್ರಾರ್ಥಿಸಿಕೊಳ್ಳಿ. ಏನು ಬೇಕಂದರೆ, ಹೇಗೆ ಅಂದರೆ, ನಾವು ಇವತ್ತು ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆಯೋ, ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಕಾರಣೀಕರ್ತರಾದಂತಹ ಮಹಾನುಭಾವರು ಇವತ್ತು ಇಲ್ಲಿ ಇಲ್ಲ. ಅದೇ ನಾನು ಹೇಳಿದ್ದು, ತಾಜುಲ್ ಉಲಮಾ ನಮ್ಮ ಮುಂದೆ ಇಲ್ಲ. ಮರ್ಹೂಮ್ UK ಇಬ್ರಾಹಿಂ ಹಾಜಿರವರು ನಮ್ಮ ಜೊತೆ ಇಲ್ಲ. UT ಫರೀದ್ ಸಾಹೇಬ್ರವರು ನಮ್ಮ ಜೊತೆ ಇಲ್ಲ. ಆ ಮಹಾನುಭಾವರನ್ನು ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ, ಅದು ಶೈಕ್ಷಣಿಕ ಕೊಡುಗೆಯಾಗಿರಬಹುದು, ಧಾರ್ಮಿಕ ಕೊಡುಗೆಯಾಗಿರಬಹುದು, ಸಾಮಾಜಿಕ ಕೊಡುಗೆಯಾಗಿರಬಹುದು, ಏನಾದರೂ ಒಂದು ಮನುಷ್ಯ ಸ್ನೇಹಿ ಕೊಡುಗೆಯನ್ನು ನೀಡಿದಂತಹ ನಿಮ್ಮ ಪೂರ್ವಜನರನಿಗೂ ಅವರಿಗೂ ಬೇಕಾಗಿ ನೀವು ಪ್ರಾರ್ಥಿಸಿ ಅಂತ ಎರಡನೇದಾಗಿ ಪವಿತ್ರ ಕುರ್ಆನಿನಲ್ಲಿ ನಮಗೆ ಅಲ್ಲಾಹನು ಆದೇಶ ಮಾಡಿದ್ದಾನೆ. ಅದಾಗಿರುತ್ತದೆ ಇವತ್ತು ಇಲ್ಲಿ ನಡೀತಾ ಇರೋದು. ಮೂರನೇದಾಗಿ ಇನ್ನೂ ಒಂದು ವರ್ಡನ್ನು ಹೇಳಿಕೊಡ್ತಾರೆ ಅಲ್ಲಾಹನು. ಮಾತ್ರವಲ್ಲ, ಇಲ್ಲಿಗೆ ಮುಗಿಯುವುದಿಲ್ಲ, ಮೂರನೇ ಒಂದು ಪ್ರಾರ್ಥನೆಯನ್ನು ಸೇರಿಸಿ ನಮ್ಮ ಮನಸ್ಸಿನಲ್ಲಿ ನಮ್ಮ ಪೂರ್ವಜರು ಈ ದೇಶಕ್ಕೆ, ಈ ನಾಡಿಗೆ ಯಾವುದಾದರೂ ಒಂದು ಕೊಡುಗೆಯನ್ನು ಕೊಟ್ಟು ಅಂತ್ಯ ವಿಶ್ರಮಿಸಿದ್ದರೆ, ಪರಲೋಕ ಯಾತ್ರೆ ಮಾಡಿದ್ದರೆ, ಅವರಲ್ಲಿ ನಮ್ಮ ಹೃದಯದಲ್ಲಿ ಯಾವುದೇ ಈರ್ಷೆಯನ್ನು, ಯಾವುದೇ ದ್ವೇಷವನ್ನು, ಯಾವುದೇ ಮನಸ್ತಾಪವನ್ನು ಉಂಟು ಮಾಡದಿರುವಂಥ ಮೂರನೇದಾಗಿ ನಮಗೆ ಆದೇಶಿಸ್ತಾನೆ. ಈ ಮೂರೂ ಕೂಡ ಈ ಕಾರ್ಯಕ್ರಮದ ಅಜೆಂಡವಾಗಿರುತ್ತದೆ. ಈ ಮೂರೂ ಕೂಡ ಇಲ್ಲಿ ನೆರವೇರಿತು, ಇನ್ನು ಮುಂದಕ್ಕೂ ನೆರವೇರುತ್ತಾ ಇದೆ. ನಾನು ಉದ್ದ ಭಾಷಣ ಬೀಗುವುದಿಲ್ಲ, ಸಮಯದ ಅಭಾವವಿದೆ. ಪ್ರತ್ಯೇಕವಾಗಿ 12:30 ಗಂಟೆಗೆ ಒಂದು ಪ್ರೆಸ್ ಮೀಟ್ ಕರೆದಿದ್ದೇವೆ ನಮ್ಮ ಉರೂಸ್ ಪ್ರಯುಕ್ತ. ಇನ್ಶಾ ಅಲ್ಲಾ ನಾಳೆ ಸಾಯಂಕಾಲ ಒಂದು ವಿಶೇಷ ಪ್ರಾರ್ಥನಾ ಸಭೆಯನ್ನು ನಮ್ಮ ಅಧ್ಯಕ್ಷರು ಹಮ್ಮಿಕೊಂಡಿದ್ದಾರೆ. ಈ ಪ್ರಾರ್ಥನಾ ಸಭೆಯ ವಿಶೇಷ ಏನೆಂದರೆ, ಇವತ್ತು ಪಾಕಿಸ್ತಾನ್ ಮತ್ತು ನಮ್ಮ ದೇಶದ ನಡುವೆ ಯುದ್ಧ ನಡೆಯುತ್ತಾ ಉಂಟು. ಏನೋ ನಿನ್ನೆಯಿಂದ ಕದನ ವಿರಾಮ ಘೋಷಣೆ ಆಗಿದ್ರೂ, ಆ ಒಂದು ಸಂತೋಷ ವಾರ್ತೆ ನಮಗೆ ಸಿಕ್ಕಿದ್ರೂ, ಈ ದೇಶದ ಮಣ್ಣಿಗೆ, ಈ ನಾಡಿನ ಮಣ್ಣಿಗೆ ಕೊಡುಗೆಯನ್ನು ಸಲ್ಲಿಸುತ್ತಿರುವಂತಹ, ಈ ಮಣ್ಣನ್ನು ರಕ್ಷಣೆ ಮಾಡುತ್ತಿರುವಂತಹ ನಮ್ಮ ಸೈನಿಕರ ರಕ್ಷಣೆಗಾಗಿ ಒಂದು ಪ್ರಾರ್ಥನಾ ಸಂಗಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ನಾಳೆ ಸಾಯಂಕಾಲ 7 ಗಂಟೆಗೆ ಅದರ ಒಂದು ಪತ್ರಿಕಾಗೋಷ್ಠಿ ಕಾರ್ಯಕ್ರಮವು ಈಗ ತಾನೇ ನಡೀಲಿಕ್ಕೆ ಇದೆ. ದರ್ಗಾದಲ್ಲಿ ಬಂದು ಎಲ್ಲ ಪತ್ರಿಕಾಕರ್ತರು ಅಧ್ಯಕ್ಷರನ್ನು ಮತ್ತು ನಮ್ಮನ್ನು ವೆಯ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಚುರುಕಿಸ್ತಾ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್,
ಇನ್ನ ಫತಹನ ಲಕ ಫತಹಂ ಮುಬೀನ ಎಂಬ ಕುರ್ಆನಿನ ಅತ್ಯುತ್ತಮವಾದ ಸೂಕ್ತದೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ವಿರಮಿಸುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.